ಅಣ್ಣ ಇವಾಗ ನಾವು ಊರಾಗಿದ್ದೀವಲ್ಲ, ಇಲ್ಲೇನುವೆ ನಾವು ಆಡ್ಬೋದಾ? ಸಂಪಾದನೆ ಮಾಡ್ಬೋದಾ ಕಾಸ? ನೀನೇ ಹೇಳ್ದೆ, ಬಾ ಇಲ್ಲೂನುವೆ ಸಂಪಾದನೆ ಮಾಡ್ಬೋದು ಕಾಸ ಅಂತ ಹೇಳ್ಬಿಟ್ಟು, ಬೆಂಗ್ಳೂರಾಗಿದ್ರೇನು, ಊರಾಗಿದ್ರೇನು ಸಂಪಾದನೆ ಸಂಪಾದನೆನೇ ಅಲ್ವೇನಣ್ಣ? ಹೂ ಕಣಲ್ಲ, ಈಗ ಅದಕ್ಕೆ ನೀ ಊರಾಚೆ ಬಂದಿರೋದಿಲ್ಲಿ. ಇಲ್ಲಿಗೆ ಯಾರು ಬರಕಿಲ್ಲ ನೋಡು. ನೋಡು ನಮ್ಮ ಪಾಡಿಗೆ ನಾವು ಸಂಪಾದನೆ ಮಾಡ್ಕೊತಾಯ ಇಲ್ಲೇನೆ ನೀಯ. ಬೆಂಗ್ಳೂರಾಗಿದ್ರು ಬೆಲೆ ಇರಕ್ಕಿಲ್ಲ, ಇಲ್ಲಿದ್ರೆ ನೀಯ ಒಂಥರ ಬೆಲೆ. ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಬಾಡಿಗೆ ಕಟ್ಕೊಂಡು ಅಲ್ಲಿ ಫ್ರೆಂಡ್ ರೂಮ್ ಇತ್ತಲ್ಲ, ಅಲ್ಗಾಗಲೇ ಬಂದ್ಬಿಟ್ರು ಅಂತವ್ರು. ಅವ್ರು ನಮ್ಗೆ ಇನ್ನು ಎಲ್ಲಿ ಜಾಗ ಕೊಟ್ಟರು. ಅದಕ್ಕೆ ನೀಯ ಇವಾಗ ಇಲ್ಲೇ ಕುಂತ್ಕೊಂಡು ಫೋನ್ ಹಾಕ್ತೀನಿ ನಾನು. ನಿನಗೆ ಎ ಟೀಮ್ ಬೇಕಾ ಬಿ ಟೀಮ್ ಬೇಕಾ ಅಂತ ಪಟ ಪಟ ಅಂತ ಹೇಳ್ಬಿಡು. ಆ ಟೀಮು ಕೊಟ್ಬಿಡೋಣ. ಅಣ್ಣೋ ಇದ್ರಾಗೆಲ್ಲ ನಂಗೆ ಎಲ್ಲಣ್ಣ ಗೊತ್ತಾಯ್ತದೆ. ಎಲ್ಲ ನೀನೇ ನೀನೇ ಹೇಳ್ಕೊಡ್ಬೇಕಲ್ವೇನಣ್ಣ? ನೀನು ಹೇಳ್ಕೊಟ್ಟಂಗೆ ನನಗೆ ಕೇಳೋದು. ನೀನು ಯಾವ ಟೀಮ್ಗೆ ಹಾಕ್ತೀನಿ ಅಂದರೆ ನಾನು ಆ ಟೀಮ್ಗೆ ಏನೇ ಹಾಕ್ತೀನಿ ಕಣನು. ಅಣ್ಣ ಹೀಗಿತ್ತ ಲಕ್ಷ ಹಾಕ್ಬಿಡೋಣ ಕಣನು. 2,00,000 ಬಂದ್ಬಿಡ್ತದೆ. ಇವ್ರಲ್ವಾ ನಮ್ಮ ಮನೆದಾಗ ಬಂದ್ಬಿಟ್ಟು 1,00,000 2,00,000 ಮಾಡ್ತೀನಿ 3,00,000 ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಪ್ಪ. ಈವಣ್ಣನೇ ನೀಯ ಹೆಂಗೆ ಮಾಡ್ತಾರೆ ಲಕ್ಷ ಲಕ್ಷನ? ನನ್ನ ಗಂಡಂಗೂ ಹೇಳ್ಬೇಕು, ಬಾ ಲಕ್ಷ ಲಕ್ಷ ಸಂಪಾದನೆ ಮಾಡು ಅಂತ ಹೇಳ್ಬಿಟ್ಟು. ಇವ್ರು ಇಲ್ಲಿಗೆ ಬಂದು ಏನು ಬಿಸ್ನೆಸ್ ಮಾಡ್ತಾರೆ ಅಂತ ನಾನು ನೋಡ್ಬೇಕಲ್ಲ. ಏನು ಮಾಡ್ತಾವ್ರೆ? ಲೋ ಎ ಟೀಮು ಕೊಟ್ಟಣ ಅದೇ ಗೆಲ್ತೈತೆ. ಈಗ ನೀನು ಲಕ್ಷ ತಂದಿದ್ರೆ ಲಕ್ಷನ ಇವಾಗ ನಮ್ಮ ಕೈಯಾಗಿರಲ್ಲ, ಅವ್ರ ಅಕೌಂಟು ಕಳಿಸ್ಬೇಕು. ಯಾಕಂದ್ರೆ ನಾವು ಎದುರುಗಿದ್ರೆ ಬೆಂಗಳೂರಾಗಿದ್ರೆ ಕ್ಯಾಶ್ ಕೊಡ್ಬೋದು. ಇವಾಗ ಅವ್ರು ಆನ್ಲೈನ್ ಅಲ್ವಾ, ನಮಗೂ ಅವ್ರಿಗೂ ಮಧ್ಯೆ ಇರೋರು ಒಬ್ರು ಇರ್ತಾರೆ. ಅವ್ರಿಗೆ ನಾವು ಇವಾಗ ಟ್ರಾನ್ಸ್ಫರ್ ಮಾಡಬೇಕು ಅಕೌಂಟ್ಗೆ. ಟ್ರಾನ್ಸ್ಫರ್ ಮಾಡಬೇಕಾ? ಆಮೇಕಿಂದನಣ್ಣ ನಮ್ದೇನ ಗೆದ್ರೆ 2,00,000 ರೂಪಾಯಿ ನಮ್ಮ ಅಕೌಂಟ್ಗೆ ಅವ್ನು ಹಿಂದೆನೇ ಹಾಕ್ಬಿಡ್ತಾನೆ. ಏನೋ ಲಕ್ಷ ಹಾಕಿದ್ರೆ 2,00,000 ಆಗ್ತಾನ? ಅಯ್ಯೋ, ನನ್ನ ಗಂಡ ಇಂಥ ಕೆಲಸ ಮಾಡೋದು ಬಿಟ್ಬಿಟ್ಟು ಇವ್ರ ಮನೆಗೆ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡು ಬಿದ್ದವನಿ. ನೋಡು ನನ್ನ ಆದ್ನಿ ಗಂಡ ಹೆಂಗೆ ಸಂಪಾದನೆ ಮಾಡ್ಕೊಂಡು ಮಡಗ್ತಾವನಿ ಅಂತ ಹೇಳ್ಬಿಟ್ಟು ಕಾಸ. ಥೂ, ಇವನವನಲ್ಲ ಇವನು ನನ್ನ ಗಂಡ ಅಡ್ಕಸ್ವಿ ನನ್ನ ಮಗ. ಏನು ಮಾಡಕ್ಕಿಲ್ಲ, ಏನು ಬಿಡಕ್ಕಿಲ್ಲ. ಅವನಿಗೆ ಮೊದಲು ಕರ್ಕೊಂಬಿಟ್ಟು ಬಂದು ಇವ್ರ ಜೊತೆ ಜಾಯಿನ್ ಮಾಡಿಸ್ಬೇಕು. ಆವಾಗ ನನ್ನ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಏನೋ ಕಣ ಈಕಿತ ನಿನ್ ಮೇಲೆ ಧೈರ್ಯ ಇಕ್ಕೊಂಡು ನಿನ್ ಮೇಲೆ ಧೈರ್ಯ ಮಾಡ್ಕೊಂಡು ಮ್ಯಾಚ್ ಮೇಲೆ ಕ್ರಿಕೆಟ್ ಮೇಲೆ ಕೊಡ್ತಾ ಇದ್ದೀನಿ ಕಣ. ನೀನೇನೇನು ನೋಡ್ಕೋಬೇಕು ಎಲ್ಲನೂ. ಏನೋ ಲಕ್ಷಕ್ಕೆ ಲಕ್ಷ ಬೆಳಗ್ಗೆ ಕೊಟ್ಟು ಸಾಯಂಕಾಲ ಬಂದ್ಬಿಡ್ತದೆ ಅಂತಂದ್ರೆ ನನಗೇನು ಖುಷಿನೇ ಅಲ್ವೇ? ಹೋದ್ರೂ ಹೋಗ್ಲಿ ಬಿಡೋಣ, ಅದ ಕೊಟ್ಬಿಡ್ತೀನಿ. ಅದು ಎಷ್ಟು ಮಾಡ್ಬೇಕು ಹೇಳೋಣ, ಫೋನ್ ಪೇಯ ನಾನೇ ಮಾಡ್ಬಿಡ್ತೀನಿ. ನಿಂದು ಸೇರಿ ಮಾಡ್ಬೇಕಲ್ವೇಣ? ನೀನು ಮಾಡು ನಾನು ಮಾಡ್ತೀನಿ. ನೀನು ಎಷ್ಟು ಲಕ್ಷ ಹಾಕ್ತೀಯಣ್ಣ? ನಾನು ಒಂದೇ ನೀ ಹಾಕೋದು, ನೀನು ಒಂದು ಹಾಕು. ಆಯ್ತು ಆಯ್ತು, ಈಗಲೇ ಹಾಕ್ತೀನಿ. ಮೊಬೈಲ್ ಎತ್ಕೊಂಡು ಫೋನ್ ಪೇ ಮಾಡಾಕನ. ಅದ್ಲವ್ರು ಫೋನ್ ಮಾಡ್ಬಿಟ್ಟು ನಾವು ಹೇಳ್ಬೇಕು, ಇಂಥವಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಂತ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. 1,00,000ಕ್ಕೆ ಎಷ್ಟು ಸಿಗ್ತದೆ ಅಂತ ಹೇಳ್ಬಿಟ್ಟು. ಈಗಿತ ಭರ್ಜರಿ ಮ್ಯಾಚು ಶಾನೆ ಜನ ಕಟ್ಬಿಟ್ಟವ್ರೆ. ಈಗಿತ ಗ್ಯಾರಂಟಿ ಅಂದರೆ ಗ್ಯಾರಂಟಿ. ನಿನಗೆ ಎಲ್ಲ ನನಗೆ ಆಯ್ತದೆ, ನೋಡ್ತಾ ಇರು. ನನ್ನ ಗಂಡಂಗೆ ಹೇಳ್ಬಿಟ್ಟು ಬರ್ತೀನಿ. ರೀ ರೀ ನಿಂತ್ಕೊಳ್ರಿ. ಇವಳು ಯಾಕೆ ಹಿಂಗೆ ಬರ್ತಾವಳಲ್ಲ? ಏನ್ ಮಾಡಕ್ ಬಂದ್ರಿ ಇಲ್ಲಿಗೆ? ಏನ್ ಮಾಡ್ತಾ ಇದ್ದೀರಾ? ಇನ್ನೇನು ಮಾಡಲಿ, ಹಸುಗಳು ಮೈ ತೊಳ್ಕೊಬಿಟ್ಟು ಬಾ ಅಂತ ಅಮ್ಮ ಹೇಳ್ತು, ಅದಕ್ಕೆ ಹಸು ಮೈ ತೊಳಿಯೋಣ ಅಂತ ಬಂದಿದ್ದೀನಿ. ನಿಮ್ಮ ಅಕ್ಕನ ಗಂಡ ಅಲ್ಲಿ ಲಕ್ಷಕ್ಕೆ 2,00,000 4,00,000 ಅಂತ ಸಂಪಾದನೆ ಮಾಡ್ತಾ ಇದ್ರೆ ನೀವಿಲ್ಲಿ ಎಮ್ಮೆ ಮೈ ತೊಳ್ಕೊಂಡು ಹಸಿನ ಮೈ ತೊಳ್ಕೊಂಡು ಕುತ್ಕೊಂಡಿದ್ದೀರಾ ರೀ? ಅದೆಲ್ಲನೂ ನನಗೆ ಗೊತ್ತಿಲ್ಲ. ನೋಡಿರಿ, ಫಸ್ಟು ಹೋಗ್ಬಿಟ್ಟು ನೀವು ಲಕ್ಷ ಸಂಪಾದನೆ ಮಾಡಿ ನೋಡಿ. ನಾವು ಜಮೀನಿಲ್ಲ ಅಂತ ಏನಾರ ಒಂದು ವಿಷಯ ನಿಮ್ಮ ಅಜ್ಜಿಗೂ ಯಾರಿಗಾನ ಗೊತ್ತಾಯ್ತಂದ್ರೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ಅದ್ರ ಬದಲು ಚೆನ್ನಾಗಿ ಸಂಪಾದನೆ ಮಾಡ್ಬಿಟ್ಟು ನೀವು ಜಮೀನು ಗಿಮೀನು ತೆಗೆದುಬಿಟ್ರೆ ಆರಾಮಾಗಿ ನೀವು ಎಲ್ಲ ಜೊತೆಯಾಗೇ ಇರ್ಬೋದಲ್ವೇ? ಯಾವಳಿಗೂ ನಾನೇನು ಯಾವಳ ಮುಂದೆನೂ ತಲೆ ತಗ್ಸೋ ಅವಶ್ಯಕತೆನೇ ಬರೋಕಿಲ್ಲ. ಬರ್ರಿ ಹೋಗ್ಬಿಟ್ಟು ಇವಾಗ ನಾವೇನೇನಿಯ ಹೋಗಿ ಕೊಟ್ಟನ ಬರ್ರಿ, ಅಲ್ಲಿ ಕರ್ಕೊಂಡೋಯ್ತೀನಿ. ಏನು ಹೇಳ್ತಾ ಇದೆಯಾ? ಲಕ್ಷಕ್ಕೆ 2,00,000ನಾ? ಯಾರು ಕೊಟ್ಟಾರ? ಸುಮ್ಮನಿರು, ನೀನು ಒಳ್ಳೆ ತಮಾಷೆ ಮಾಡಕ್ಕೆ ಹೋಗ್ಬೇಡ. ನಾನು ಯಾಕ್ರಿ ಸುಳ್ಳು ಹೇಳಿ? ನನಗೇನು ತಲೆಗಿಲ್ ಕೆಟ್ಬಿಟ್ಟೈತೆ ಸುಳ್ಳು ಹೇಳಕ್ಕೆ? ಲಕ್ಷಕ್ಕೆ 2,00,000 2,00,000 4,00,000 4,00,000 8,00,000 ಕೊಡ್ತಾ ಇರೋದಲ್ಲಿ ಅಲ್ಲಿ ಕುಂತ್ಕೊಂಡು ಅವ್ರು ಆಡ್ತಾವ್ರಿ. ಬಂದು ಒಂದು ಕಿತ್ತ ನೋಡಿ, ಆಮೇಕಿಂದ ಗೊತ್ತಾಯ್ತದೆ. ಶೇರ್ ಮಾರ್ಕೆಟ್ ಏನಾರ ಮಾಡ್ತಾ ಇರ್ಬೇಕು ಹೇಳಲ್ವೇನೆ? ಹಾಂ, ಶೇರ್ ಮಾರ್ಕೆಟ್ ಅನ್ನಿಸ್ತದೆ. ಈಗ ಬಿಡು, ನಮ್ಗದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಸುಮ್ಮನೆ ನಾವೆಲ್ಲ ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನೀನು ತಲೆ ಕೆಡಿಸ್ಬೇಡ. ಹೋಗಿ ಮನೆಗೆ, ಸುಮ್ಮನೆ ಹೋಗಿ ಮನೆಗೆ ಹೋಗ್ಬಿಟ್ಟು ಅಮ್ಮಗೆ ಏನಾರ ಸಹಾಯ ಮಾಡ್ಕೊಂಡಿರೋಗು. ಸುಮ್ಮನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ ನೀವಿಲ್ಲಿ ದನ್ನ ಜಮ್ಮೆ ಮೈ ತೊಳ್ಕೊಂಡು ಕುಂತಿರಬೇಕಾ ನೀವು? ಹಾಂ, ನೀವು ಬಾಯಿ ಮುಚ್ಕೊಂಡು ಬಂದು ನೀವು ಆಟ ಆಡಿದ್ರೆ ಸರಿ, ಇಲ್ಲ ನಾನೇ ಹೋಗಿ ಆಡ್ತೀನಿ ಅಷ್ಟೇ. ನೀನಿಯ ಅದೇನೋ ಹೇಳ್ತಾವ್ರೆ, ನೀವು ಮಾಡೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಆಡಿದ್ರೆ ನೀವು? ಬನ್ನಿ ಹೋಗನ್ ಬನ್ನಿ. ಸರಿ, ಹಸಿನ ಮೈ ತೊಳೆದ್ಬಿಟ್ಟು ಬರ್ತೀನಿ ಬಾ. ಒಂಟು ಹೋಯ್ತದ್ರಿ ಅಲ್ಲಿ 2,00,000 3,00,000 ಒಂಟು ಹಾಳಾಗೋಯ್ತದೆ. ನೀವು ಬರ್ರಿ ಸುಮ್ಕೇನೆ ನೀಯ. ಸರಿ ನೋಡಿಯ ಅಪ್ಪ, ಸದ್ಯ ಈಗೆಲ್ಲ ಫೋನ್ ಪೇ ಮಾಡಿದೆಲ್ಲ ಆಯ್ತಲ್ಲಣ್ಣ. ಇನ್ನೇನು ಟೆನ್ಷನ್ ಆಗ್ತಾ ಇರ್ತೈತೆ. ಸ್ಕೋರ್ ನೋಡ್ಬೇಕಷ್ಟೇನೆ. ನೀನೇನೇ ಹೇಳು, ನಮ್ದೆಗೆಲ್ಲ ಸುಮ್ಮನಿರ್ಲ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಮ್ದು ಬಿಟ್ರೆ ಯಾರು ಗೆಲ್ತದೆ? ಹೋಗ್ರಿ, ನೀವು ಸೇರ್ಕ ಹೋಗ್ರಿ. ಸುಮ್ಕಿರ್ಲೆ ಮಾರಾಯ್ತಿ ನೀನು. ಸುಮ್ಕೆ ಸೇರ್ಕ ಅಂದ್ಬಿಟ್ರೆ ನೀನು ಹೆಂಗೆ ಹೇಳು? ನೀನು ಸುಮ್ಕಿದ್ರೆ ಆಯ್ತು. ನೀವು ಹೋಗಿ, ನಾನೇ ಮಾತಾಡ್ತೀನಿ. ಇಲ್ಲ ಅಂತಂದ್ರೆ ನೀವು ಮಾತಾಡ್ತೀರ, ನಾ ಮಾತಾಡ್ಲಾ ಹೇಳು. ಸುಮ್ಕಿರು ಅಂತ ಹೇಳಿದ್ರು ಕೇಳಿಸ್ಕೊಳಕಿಲ್ವಲ್ಲ. ಆದ್ರೆ ಏನು ಮಾಡ್ತಾವ್ರೆ ಅಂತ ಗೊತ್ತಾಗ್ಬೇಕು ತಾನೇ ಅಣ್ಣ. ಹೀಗಿದ್ದ ನಮ್ಮ ಟೀಮ್ ಬಿಟ್ಟಿನ ಬೇರೆ ಯಾವ ಟೀಮು ಗೆಲ್ಲಣ್ಣ. ನೀನು ಹೇಳಿದ್ದೆ ಸರಿ, ಒಳ್ಳೆ ಸಖತ್ತಾಗಿ ಆಡ್ತಾವ್ರು ಬಿಡೋಣ. ಅವ್ರು ಮಾತಾಡ್ತಿರೋದು ನೋಡಿದ್ರೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾವ್ರೆ ಅಂತ ಅನ್ನಿಸ್ತೈತೆ. ನಾನೆಲ್ಲಿಂದ ಹೋಗಿ ಬೆಟ್ಟಿಂಗ್ ಆಡಲೇ? ಆ ಬೆಟ್ಟಿಂಗಾಗಿ ಲಾಭ ಬರೋದಕ್ಕಿಂತ ನಷ್ಟನೇ ಜಾಸ್ತಿ ಆಗೋದು. ಲಕ್ಷಕ್ಕೆ 2,00,000 ಬರ್ತದೆ ಅಂದ್ರೆ ಯಾಕೆ ನಷ್ಟ ಆಯ್ತದೆ? ನೋಡಿ, ನನ್ನ ಹತ್ರ ಒಂಚೂರು ಕಾಸು ಐತಿ, ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಹೋಗಿ ಫಸ್ಟ್ ಆಟ ಆಡೋಗಿ ನೋಡೋಣ 2,00,000 ಬರ್ತದೇನೋ. ನಿನ್ ಮಕ್ಕಿಷ್ಟು ಇವಳ್ದೊಂದು ಕಾಟ ಆಯ್ತಲ್ಲ ನನಗೆ. ಏನಿಲ್ಲ ಬಾ ಮೈದಾ, ಹಿಂಗ್ ಬಂದ್ಬಿಟ್ಟೆ. ಏನಿಲ್ಲ ಬಾವಾ, ಹಂಗೇನೆ ಸುಮ್ಮನೆ ಬಂದೆ. ಮಾತಾಡ್ತಾ ಇದ್ರಲ್ಲ, ನಾನು ಕುಂತ್ಕೊಂಡು ಮಾತಾಡೋಣ, ಬೇಜಾರಾಗ್ತಾ ಐತೆ ಅಂತ ಬಂದೆ.
ನನ್ನ ಗಂಡನ ಸಂಪಾದನೆ ಮಾಡ್ಬಿಟ್ರೆ ಅಷ್ಟೇ ಸಾಕು. ನಾನು ಯಾಕೆ ಇವ್ರ ಮನೆ ಮುಸ್ರೆ ತಿಕ್ಕೊಂಡು ಬಿದ್ದಿರ್ಲಿ, ಆರಾಮಾಗಿ ಹೋಗ್ಬಿಡ್ತೀನಿ ನಾನಂತೂ ನಾನು. ಆಡಿ ಆಡಿ ಚೆನ್ನಾಗಿ ಆಟ ಆಡಿ. ಅಣ್ಣ ಇವನೇ ನನ್ನ ಬಾಮೈದ, ನನ್ನ ಎಂಡ್ರು ತಮ್ಮ. ಅಯ್ಯೋ ನನ್ನ ಎಂಡ್ರಿಗೂ ನನಗೂ ಆಗ್ಬರಲ್ಲ, ಆದರೆ ಬಾಮೈದ ಭಾಳ ಒಳ್ಳೇನು. ಭಾಳ ಅಂದರೆ ಭಾಳ ಒಳ್ಳೇನು ಬಿಡು. ಅದಕ್ಕೇನೆ ಅವನ ಹತ್ರ ನಾನು ಸಂಡಕ್ಕಿರ್ತೀನಿ ಯಾವಾಗೂ. ಏನ ಬಾಮೈದ, ಏನಪ್ಪ ಸಮಾಚಾರ? ಅಷ್ಟೊಂದು ಓದ್ಕೊಂಡು ಬಂದಿದ್ಯಾ? ಕೆಲಸ ಪಲ್ಸ ಅಂತ ಏನು ಸೇರ್ಕೊಳಕ್ಕಿಲ್ವಾ ಏನು? ಕೆಲ್ಸಕ್ಕೆ ಹೋಗ್ಬೇಕು. ಆ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಇಷ್ಟು ದಿನ ಜಾಸ್ತಿ ದೂರ ಇದ್ನಲ್ಲ, ಇವಾಗಲೂ ಯಾಕೆ ಜಾಸ್ತಿ ದೂರ ಇರಬೇಕು ಅಂತ ಹೇಳ್ಬಿಟ್ಟು ನಾನೇನೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲೇನೆ ಇದ್ಬಿಟ್ಟಿದ್ದೀನಿ. ನೋಡೋಣ, ಸ್ವಲ್ಪ ಇಲ್ಲೇ ಊರಾಗೆ ಏನಾದರೂ ಸಂಪಾದನೆ ಮಾಡೋದೇನಾದರೂ ಸಿಕ್ಕಿದ್ರೆ ಆರಾಮಾಗಿ ಸಂಪಾದನೆ ಮಾಡ್ಕೊಂಡು ಏನೋ ಒಂದು ಮಾಡಿದ್ರಾಯ್ತು ಜೀವನನ. ನಿಮ್ಮ ಥರ ಲಕ್ಷ ಲಕ್ಷ ಸಂಪಾದನೆ ಮಾಡಲಿಲ್ಲ ಅಂದ್ರೂ ಒಂದು 50-60 ಸಾವಿರ ಆದ್ರೂ ಸಂಪಾದನೆ ಮಾಡಬೇಕಲ್ಲ. ಅದಕ್ಕೇನೆ ನಾನು ಅನ್ಕೋತಾ ಇದ್ದೀನಿ ಏನಾದರೂ ಮಾಡಬೇಕು ಬೇಗ ಬೇಗ ಅಂತ ಹೇಳ್ಬಿಟ್ಟು. ಟೈಮ್ ಕೂಡ ಬರ್ಬೇಕಲ್ವ ಎಲ್ಲದಕ್ಕೂ ಬಾವ, ಅದಕ್ಕೆ ಕಾಯ್ತಾ ಇದ್ದೀನಿ. ನೀನು ಇಲ್ದಿರೋದೆಲ್ಲ ಮಾತಾಡ್ತಾನೆ. ವೈ ಮಾಡು ಮಾಡು, ಅದೇನೋ ಕೇಳು. ಮಾಡಿವಂತೆ ಬಿಡು. ಈಗಿನ ಕಾಲದಾಗೆ ದುಡ್ಡು ಮುಂದ್ಬಿಟ್ಟು ಯಾವ್ದು ಇಲ್ಲ ಕಣೋ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ದುಡ್ಡಿಲ್ಲ ಅಂದ್ರೆ 4 ಕಾಸು ಮುರ್ವಾದಿ ಮನೆಗೆ ಊರಾಗ ಎಲ್ಲೂ ಇರಕ್ಕಿಲ್ಲ. ಅದಕ್ಕೇನೆ ಸಂಪಾದನೆ ಮಾಡಬೇಕು ಜಾಸ್ತಿ ಚೆನ್ನಾಗಿ. ಆ ಬಾಬಾ, ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಅದೇನೋ ಮ್ಯಾಚು ಕ್ರಿಕೆಟು ಅಂತ ಹೇಳ್ತಾ ಇದ್ರಲ್ಲ, ಇದ್ರಾಗೆ ನೀವು ಸಂಪಾದನೆ ಮಾಡ್ತಾ ಇರೋದು? ಹ್ಞೂ. ಈ ಅಂದರೆ ನಿನಗೆ ಮಾತ್ರ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡ ಸುಮ್ಮನೆನೇ. ಯಾಕೆ ಹೇಳ್ಬೇಕು, ಯಾರಿಗೆ ತಾನೇ ನೀಯ? ಅದಕ್ಕೆ ನೀನು ಹೇಳ್ಬೇಡ. ನಾನು ಇವನು ಸೇರ್ಕೊಂಡು ಇವಣ್ಣ ಸೇರ್ಕೊಂಡು ಇಬ್ರು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀವಿ. ಆಗಲೇ ಒಂದು 3-4 ಲಕ್ಷ ತನಕ ಮಾಡ್ಕೊಬಿಟ್ಟಿದ್ದೀವಿ. ಏನೋ ನಮ್ಮ ಅದೃಷ್ಟ ಕೈ ಹಿಡಿತಾ ಇತ್ತು ಎಲ್ಲನೂ. ನೋಡು, ಆಡಂಗಿದ್ರೆ ನೀನು ಮಾಡು. ಯಪ್ಪ, ನಂತಾಗ ಅಷ್ಟೊಂದು ಕಾಸೆಲ್ಲಿಂದ ಬರಬೇಕು? ನನಗೆ ಆಡೋಕ್ಕೆಲ್ಲ ಇಷ್ಟ ಇಲ್ಲ. ಆಡಿದ್ರೂ ನನಗೆ ನಂಬಿಕೆನೂ ಇಲ್ಲ. ಒಂದ್ಸಲ ಗೆಲ್ತೀವಿ, ಒಂದ್ಸಲ ಸೋತು ಸುಣ್ಣ ಆಗ್ಬಿಡ್ತೀವಲ್ಲ, ಸುಮ್ಮನೆ ಯಾಕೆ? ನಾನು ಅದಕ್ಕೆ ಇಂಥ ಆಟಗಳೆಲ್ಲ ಆಡೋಕ್ಕೆ ಹೋಗಲ್ಲ ನಾನಂತೂ. ಅಲ್ಲ, ಇದೆಲ್ಲನೂ ಆಡೋದು ಡೇಂಜರು ಅಂತ ಹೇಳ್ತಿರಲ್ಲ, ಪೊಲೀಸ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೂ ನೀವು ಹೆಂಗೆ ಆಡ್ತೀರಾ? ಒಂದ್ಸಲ ಏನಾದರೂ ಸ್ತೋಪಾದ್ರಿ ಅಂದರೆ ಎಲ್ಲ ಲಾಸ್ ಹೋಗ್ಬಿಡ್ತೈತೆ. ಇದಕ್ಕಿನ್ನೂ ಯಾವ್ದನ್ನ ಒಂದು ಒಳ್ಳೆ ಕೆಲಸ ಹುಡುಕೋಬೋದಲ್ವ ಬಾವ? ಚೆನ್ನಾಗಿ ಸಿಗ್ತೈತೆ. ನಮ್ಮ ಅಕ್ಕನ ಹತ್ರ ಬಂಡವಾಳ ಐತೆ, ಹೆಂಗೋ ಇಸ್ಕೊಂಡ್ಬಿಟ್ಟು ನೀವು ಏನಾದರೂ ಬಿಸ್ನೆಸ್ಸು ವ್ಯವಹಾರ ಅಂತ ಮಾಡಿದ್ರೆ ನಮ್ಮ ಅಕ್ಕನೂ ಸಪೋರ್ಟ್ ಮಾಡ್ತಾಳೆ, ನೀವು ಚೆನ್ನಾಗಿ ಇಂಪ್ರೂವ್ ಆಗ್ತೀರಾ. ಅದು ಬಿಟ್ಬಿಟ್ಟು ಈ ಬೆಟ್ಟಿಂಗ್ ಎಲ್ಲ ಯಾಕೆ ಅಂತೀನಿ. ನನಗೆ ನಿಮ್ಮ ಅಕ್ಕನ ಕಾಸು 10 ರೂಪಾಯಿ ಬೇಕಿಲ್ಲ. ನಿಮ್ಮ ಅಕ್ಕನೇ ಅಂಜಲು ಕಾಸಾಗಿ ಬದುಕಂತ ಅವಶ್ಯಕತೆ ನನಗೇನೂ ಇಲ್ಲ. ನಮ್ಮ ಮನೆಗೆ ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಇಬ್ರು ನನಗೆ ಬೆಲೆ ಕೊಡಿದಂಗೆ ಮಾಡ್ಬಿಟ್ಟು ನಿಮ್ಮ ಅಕ್ಕ ಸೇರ್ಕೊಬಿಟ್ಟು, ಅದಕ್ಕೆ ಇವಾಗ ನಾನೇ ಸ್ವಂತ ಸಂಪಾದನೆ ಮಾಡ್ತಾ ಇದ್ದೀನಿ. ಅವಳು ಮುಂದೆ ಹೆಂಗೆ ಮೆರಿತೀನಿ ಅಂತ ನೀನೇ ನೋಡ್ತಾ ಇರು. ನಿಮ್ಮ ಅಕ್ಕ ನನ್ನ ಮುಂದೆ ಏನೇನೂ ಇಲ್ಲ, ಹಂಗೆ ಬೆಳೆದು ಭಾಳ ತೋರಿಸ್ತೀನಿ. ನೀವು ಬೇರೆ ಏನಾರ ಬಿಸ್ನೆಸ್ ಮಾಡಿ ಬೆಳೆದ್ರು ಏನು ಚೆನ್ನಾಗಿರೋದು. ಆದರೆ ನೀವು ಹಿಂಗೆಲ್ಲ ಬೆಟ್ಟಿಂಗ್ ಅಂತ ಆಡ್ಕೊಂಡು ಮಾಡಿದ್ರೆ ಸಂದಕ್ಕಿರಕ್ಕಿಲ್ಲ ಬಾವ. ಯೋಚನೆ ಮಾಡಿ, ಏನು ನಮ್ಮ ಅಕ್ಕನ ಗಂಡ ಅಲ್ವಾ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕನೂ ಪಾಪ ಬೇಜಾರು ಮಾಡ್ಕೊತಾಳೆ, ನೀವು ಹಿಂಗೆ ಆಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ. ಅವಳನ್ನು ಗುತ್ತು ಬಿಸಾಕು, ಅವಳ ಸವಸ ನನಗೆ ಯಾಕೆ? ನೋಡ ಬಮೈದ, ಆಡ್ತೀಯ ಆಡು, ಇಲ್ಲಾಂದ್ರೆ ಸುಮ್ಮನೆ ಎದ್ದು ಮಂತಕ್ಕೆ ಹೋಗು. ನಮ್ಗಿಲ್ಲಿ ಟೆನ್ಷನು. ನಾವು ಲಕ್ಷ ಹಾಕಿದ್ದೀವಿ. ನಾನೊಂದು ಲಕ್ಷ, ಇವನೊಂದು ಲಕ್ಷ, ಇಬ್ರು ಹಾಕಿದ್ದೀವಿ. ಅದು ಬರೋ ಗಂಟ ನಮಗೆ ಟೆನ್ಷನ್ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀನು ಹೋಗಿ ಸುಮ್ಕೇನೇನೆ. ಲಕ್ಷನಾ? ಲಕ್ಷ ಹಾಕಿದ್ರೆ ತಾನೇ ಲಕ್ಷ ಬರೋಕ್ಕೆ. 5,000 ಹಾಕಿದ್ರೆ 10,000 ಬರ್ತೈತೆ ಅಷ್ಟೇನೆ. ಅದೇ ಲಕ್ಷ ಹಾಕಿದ್ರೆ ಲಕ್ಷನೇ ಬರೋದು. ನೋಡು, ಸುಮ್ಮನೆ ಹೋಗು. ಆಡಂಗಿದ್ರೆ ಆಡು, ಇಲ್ಲಾಂದ್ರೆ ಸುಮ್ಮನೆ ಹೋಗು. ಸುಮ್ಮನೆ ಯಾಕೆ ಇಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತೀಯಾ? ನಾವಂತೂ ತುಂಬ ಇಂಟ್ರೆಸ್ಟಾಗಿ ನೋಡಬೇಕು. ಅಯ್ಯೋ, ಸ್ಕೋರ್ ಪರವಾಗಿಲ್ಲ. ಇವ್ನು ಸರಿಯಾಗಿ ಆಡ್ತಾನೆ ಇಲ್ವಲ್ಲ ಆಟನ. ನಾನು ಚೂರು ಸರಿಯಾಗಿ ಆಡಿದ್ರೆ ನಮ್ಗೆ ಹೆಂಗೋನೋ ಸಿಗೋದು ಅನ್ನಿಸ್ತೈತೆ. ಹೌದಾ? ಆಡ್ತಾನೆ, ನೀನು ತಲೆ ಕೆಡಿಸ್ಕೊಬೇಡ. ನಾನು ಅನ್ಕೊಂಡಿರೋ ಮ್ಯಾಚ್ಗಳು ಯಾವತ್ತೂ ಸೋತಿಲ್ಲ, ಯಾವೂ ಸೋತಿಲ್ಲ. ಗೆದ್ದೇ ಗೆಲ್ತಾನೆ, ಸುಮ್ಕಿರು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅಪ್ಪ, ನನ್ನ ಲಕ್ಷಕ್ಕೆ 2 ಲಕ್ಷ ಬಂದ್ಬಿಟ್ರೆ ಅಷ್ಟೇ ಸಾಕು. ಇನ್ನು ಉಳಿದಿರೋದೆಲ್ಲ ಕಿತ್ಕೊಂಡೋದ್ರೆ ನನಗೇನು ಬೇಜಾರಿಲ್ಲ. ಆದರೆ ಜಾಸ್ತಿ ಬರ್ಬೇಕು ನನಗಂತೂ. ಕಮ್ಮಿ ಬಂದ್ಬಿಟ್ರೆ ನಂಗೆ ಒಂಥರ ಟೆನ್ಷನ್ ಆಗೋಗ್ಬಿಡ್ತದೆ. ಕಮ್ಮಿ ಬರೋದೆಲ್ಲ ಲಾಸೇ ಆಗೋಗ್ಬಿಡ್ತದಲ್ಲ ಲಕ್ಷಕ್ಕೆ. ಏನು ಮಾಡೋದು? ಬರ್ತದೆ, ಸುಮ್ಕಿರು.